ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಸಿ, ಲಾಸ್ಟ್ ಕ್ಲಾಸಲ್ಲಿ ನಾವು ಬ್ಯಾಲೆನ್ಸ್ಡ್ ಡಯಟ್ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸಿ ನೆಕ್ಸ್ಟ್ ನ್ಯೂಟ್ರಿಷನ್ಸ್ ಐಟಮ್ಸ್ ಫುಡ್. ಇದು ಪರ್ಸನಲ್. ವಾಟ್ ಈಸ್ ದ ಮೀನಿಂಗ್ ಆಫ್ ಪರ್ಸನಲ್ ಹೈಜೀನ್? ಅಂದರೆ ವೈಯಕ್ತಿಕ ನೈರ್ಮಲ್ಯ. ಅಂದರೆ ನಾವು ನಮ್ಮ ಪ್ರತಿಯೊಬ್ಬರು ಅವರ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳುವಂಥದ್ದು. ಅಂದರೆ ಈಗ ಯಾರೋ ಮನೆಯೆಲ್ಲ ಕ್ಲೀನಾಗಿರುತ್ತೆ, ನೀವು ನಿಮ್ಮ ಸ್ವಚ್ಛತೆಯನ್ನು ಕಾಪಾಡ್ಕೊಳ್ಳಿ. ನೀವು ಕ್ಲೀನಾಗಿಲ್ಲ, ನೀವು ನೀಟಾಗಿಲ್ಲ ಅಂದರೆ ಅದು ಎಫೆಕ್ಟ್ಸ್ ಇವು, ಅದು ನಿಮಗೆ ತೊಂದರೆ ಆಗುತ್ತೆ. ಹಾಗಾಗಿ ನಾವು ಪರ್ಸನಲ್ ಹೈಜೀನ್, ನಮ್ಮ ವೈಯಕ್ತಿಕವಾಗಿ ನಾವು ಪ್ರತಿಯೊಬ್ಬರು ಹೇಗೆ ನಮ್ಮ ಸ್ವಚ್ಛತೆಯನ್ನು ನೈರ್ಮಲ್ಯವನ್ನು ಕಾಪಾಡ್ಕೋಬೇಕು ಅಂತೇಳಿ. ಸಿ, ಎವ್ರಿ ಒನ್ ಶುಡ್ ಹ್ಯಾವ್ ಎ ಬಾತ್ ಅಟ್ ಲೀಸ್ಟ್ ಒನ್ಸ್ ಎವ್ರಿ ಡೇ. ಪ್ರತಿಯೊಬ್ಬರು ದಿನಕ್ಕೆ ಅಟ್ಲೀಸ್ಟ್ ಒನ್ ಟೈಮ್ ಆದರೂ ಹ್ಯಾವ್ ಎ ಬಾತ್ ಅಟ್ ಲೀಸ್ಟ್ ಒನ್ಸ್ ಎವ್ರಿ ಡೇ. ಪ್ರತಿದಿನ ಒಂದು ಟೈಮ್ ಆದರೂ ಅಟ್ಲೀಸ್ಟ್ ನಾವು ಬಾತ್ ಅಂದರೆ ಸ್ನಾನವನ್ನು ಮಾಡಬೇಕು. ಇಟ್ ಈಸ್ ಮೋರ್ ನೆಸೆಸರಿ ಫಾರ್ ಟೀನೇಜರ್ಸ್ ಬಿಕಾಸ್ ಇದು ಎಸ್ಪೆಷಲಿ ಯಾರಿಗೆ? ಟೀನೇಜರ್ಸ್ಗೆ. ಹದಿಹರೆಯದವರು ಕಂಪಲ್ಸರಿಯಾಗಿ ಪ್ರತಿದಿನ ಅವರು ಸ್ನಾನವನ್ನು ಮಾಡೋದು ತುಂಬ ಅವಶ್ಯಕ. ಬಿಕಾಸ್ ದ ಇನ್ಕ್ರೀಸ್ಡ್ ಆ್ಯಕ್ಟಿವಿಟಿ ಆಫ್ ಸ್ವೆಟ್ ಗ್ಲ್ಯಾಂಡ್ಸ್ ಸಮ್ಟೈಮ್ಸ್ ಮೇಕ್ಸ್ ದ ಬಾಡಿ ಸ್ಮೆಲ್ಲಿ. ಈ ಹದಿಹರೆಯದವರಲ್ಲಿ ನೀವೆಲ್ಲರಿಗೂ ಈಗ ಅದರದ್ದು ಅನುಭವ ಆಗ್ತಿರುತ್ತೆ. ತುಂಬ ಸ್ವೆಟಿಂಗ್ ಆಗ್ತೀರಾ, ನಿಮ್ಮ ಸ್ಕಿನ್ನೆಲ್ಲ ಆಯಿಲಿ ಆಗಿರುತ್ತೆ, ಮತ್ತು ನೀವು ತುಂಬ ಆ್ಯಕ್ಟಿವ್ ಆಗಿರ್ತೀರ. ನೀವು ಸಹ ತುಂಬ ಆ್ಯಕ್ಟಿವ್ ಆಗಿ ಕೆಲಸಗಳನ್ನ ಮಾಡೋದು ಅಥವಾ ಯಾವುದಾದ್ರೂ ಆಟಗಳನ್ನ ಆಡೋದಿರ್ಬೋದು, ವರ್ಕ್ನ ಮಾಡೋದಿರ್ಬೋದು. ಇದರಿಂದಾಗಿ ಸ್ವೆಟ್ ಗ್ಲ್ಯಾಂಡ್ಸ್ ಏನಾಗುತ್ತೆ, ಅವು ಸಹ ಆ್ಯಕ್ಟಿವೇಟ್ ಆಗುತ್ತೆ. ಬೆವರಿನ ಗ್ರಂಥಿಗಳು ಯಥೇಚ್ಛವಾಗಿ ಬೆವರನ್ನು ಸ್ರವಿಸುತ್ತೆ. ಇದರಿಂದಾಗಿ ಏನಾಗುತ್ತೆ, ಸಮ್ಟೈಮ್ಸ್ ಮೇಕ್ಸ್ ದ ಬಾಡಿ ಸ್ಮೆಲ್. ಇದರಿಂದ ಬಾಡಿ ಏನಾಗುತ್ತೆ, ಸ್ಮೆಲ್, ಬೆವರೋದ್ರಿಂದ ಬಾಡಿ ಎಲ್ಲ ವಾಸನೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಬೆವರಿನ ವಾಸನೆ. ಹಾಗಾಗಿ ಪ್ರತಿದಿನ ಹದಿಹರೆಯದವರು ಪ್ರತಿಯೊಬ್ಬರು ಸ್ನಾನವನ್ನು ಮಾಡೋದು ತುಂಬ ಅವಶ್ಯಕ. ಆಲ್ ಪಾರ್ಟ್ಸ್ ಆಫ್ ದ ಬಾಡಿ ಶುಡ್ ಬಿ ವಾಶ್ಡ್ ಆ್ಯಂಡ್ ಕ್ಲೀನ್ಡ್ ಎವ್ರಿ ಡೇ. ಏನು ನಾವು ಪ್ರತಿದಿನ ನಾವು ಸ್ನಾನ ಮಾಡಬೇಕಾದ್ರೆ ನಮ್ಮ ದೇಹದ ಎಲ್ಲ ಪಾರ್ಟ್ಸ್ಗಳನ್ನು ಕ್ಲೀನಾಗಿ ವಾಶ್ ಮಾಡಿಕೊಂಡು ಸ್ವಚ್ಛವಾಗಿಟ್ಕೊಳ್ಳೋದು ತುಂಬ ಅಗತ್ಯ. ದೇಹದ ಎಲ್ಲ ಭಾಗಗಳನ್ನು ಸ್ವಚ್ಛವಾಗಿ ಪ್ರತಿದಿನ ಕೈ ಕಾಲುಗಳನ್ನೆಲ್ಲ ಚೆನ್ನಾಗಿ ಉಜ್ಜಿ, ಕೆಲವರು ಬರೀ ಫೇಸ್ ವಾಶ್ ಮಾಡ್ಕೊಂಡು ಬಂದುಬಿಡ್ತಾರೆ, ಕೈ ಕಾಲು ಮುಖ ಮಾತ್ರ ತೊಳ್ಕೊಂಡು ಬರ್ತಾರೆ. ಹಾಗೆ ಮಾಡಿದೆ ಪ್ರತಿದಿನ ನಮ್ಮ ದೇಹದ ಎಲ್ಲ ಪಾರ್ಟ್ಸ್ಗಳನ್ನು ನೀಟಾಗಿ ವಾಶ್ ಮಾಡಿ ಕ್ಲೀನಾಗಿ ಇಟ್ಕೊಳ್ಳೋದು ತುಂಬ ಅವಶ್ಯಕ. ಬಿಕಾಸ್ ತುಂಬ ಎಸ್ಪೆಷಲಿ ಟೀನೇಜರ್ಸಲ್ಲಿ ಹದಿಹರೆಯದವರಲ್ಲೇನು ಸ್ವೆಟ್ ಗ್ಲ್ಯಾಂಡ್ಸ್ ಆ್ಯಕ್ಟಿವ್ ಆಗಿರುತ್ತೆ, ಬೆವರಿನ ಗ್ರಂಥಿಗಳು ಹೆಚ್ಚು ಬೆವರನ್ನು ಉತ್ಪತ್ತಿ ಮಾಡುತ್ತೆ. ನೀವು ಸಹ ಆ್ಯಕ್ಟಿವ್ ಆಗಿರ್ತೀರ, ಇದರಿಂದ ದೇಹ ವಾಸನೆಯನ್ನು ಹೊಂದುತ್ತೆ. ಹಾಗಾಗಿ ಇಫ್ cleanliness is not maintained, there are chances of catching ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್. ಒಂದು ವೇಳೆ ನೀವು ಎವ್ರಿ ಡೇ ಸ್ನಾನ ಮಾಡಲಿಲ್ಲ ಅಥವಾ 1-2-3 ಡೇಸ್ ಬಿಟ್ಟು ಮಾಡ್ತೀರಾ ಅಂದರೆ ಅದು ಸ್ವೆಟಿಂಗ್ ಆಗಿ ಬೆವರು ಅಲ್ಲೇ ಕೂತ್ಕೊಂಡು ಸ್ಮೆಲ್ ಬಂದು ಏನಾಗುತ್ತೆ, ಅದೆಲ್ಲ ಜಿಡ್ಡು ಥರ ಆಗುತ್ತೆ. ಚಾನ್ಸ್ ಆಫ್ ಕ್ಯಾಚಿಂಗ್ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅಂದರೆ ಬ್ಯಾಕ್ಟೀರಿಯಾದಿಂದ ಸೋಂಕು ತಗುಲುವ ಸಾಧ್ಯತೆ ಇರುತ್ತೆ. ಅಂದರೆ ನಾವು ಕ್ಲೀನ್ನೆಸ್ಸನ್ನು, ಸ್ವಚ್ಛತೆಯನ್ನು ನಾವು ಮೇಂಟೈನ್ ಮಾಡಲಿಲ್ಲ ಅಂದರೆ ಏನಾಗುತ್ತೆ, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಅಂತ ಏನು ಕರೀತಾರೆ, ಬ್ಯಾಕ್ಟೀರಿಯಾದಿಂದ ಸೋಂಕು ತಗುಲುವ ಏನಾದರೂ ಡಿಸೀಸ್ ಬರೋದಕ್ಕೆ ಅದು ಸ್ಟೆಪ್ ಆಗುತ್ತೆ. ಸೋಂಕು, ಬ್ಯಾಕ್ಟೀರಿಯಾದಿಂದ ಸೋಂಕು ತಗುಲುವ ಅಪಾಯ ಇರುತ್ತೆ. ಗರ್ಲ್ಸ್ ಶುಡ್ ಟೇಕ್ ಸ್ಪೆಷಲ್ ಕೇರ್ ಆಫ್ ಕ್ಲೀನ್ಲೈನೆಸ್ ಡ್ಯೂರಿಂಗ್ ದ ಟೈಮ್ ಆಫ್ ಮೆನ್ಸ್ಟ್ರುವಲ್ ಫ್ಲೋ. ಅದು ಅಲ್ಲದೆ ಹೆಣ್ಮಕ್ಳು, ಗರ್ಲ್ಸ್ ಏನು ಪ್ರಮುಖವಾಗಿ ಎಲ್ಲ ಹುಡುಗಿಯರು, ಗರ್ಲ್ಸು ಸಹ ವೈಯಕ್ತಿಕ ಸ್ವಚ್ಛತೆಯನ್ನು ಕಂಪಲ್ಸರಿಯಾಗಿ ಮಾಡಲೇಬೇಕು. ಅದರಲ್ಲೂ ಯಾವ ಟೈಮಲ್ಲಿ, ಡೈಲಿನೂ ಇರಬೇಕು ನೀಟಾಗಿ ಕ್ಲೀನಾಗಿ. ಅದಲ್ಲದೆ ಅವರು ಮೆನ್ಸ್ಟ್ರುವಲ್ ಪೀರಿಯಡ್ಸ್ ಆದಂತಹ ಟೈಮಲ್ಲಿ, ಮೆನ್ಸ್ಟ್ರುವಲ್ ಟೈಮಲ್ಲಿ ಇಂದು ಹೆಚ್ಚಿನ ಸ್ಪೆಷಲ್ ಕೇರನ್ನು ಮೇಂಟೈನ್ ಮಾಡಬೇಕು. ಹೆಚ್ಚು ಸ್ವಚ್ಛವಾಗಿರ್ಬೇಕು ಅವರು.
ತುಂಬ ನೀಟಾಗಿ ಕ್ಲೀನಾಗಿ ಇರಬೇಕು. ಯಾಕೆಂದರೆ ಹೆವಿ ಬ್ಲೀಡಿಂಗ್ ಆಗ್ತಿರುತ್ತೆ. ನೀಟಾಗಿ ವಾಶ್ ಮಾಡ್ಕೋಬೇಕು, ಪ್ಯಾಡ್ಸ್ಗಳನ್ನ ಚೇಂಜ್ ಮಾಡಬೇಕು. ಅಥವಾ ಆದಷ್ಟು ಕ್ಲಾತ್ನ ಯೂಸ್ ಮಾಡಿದಷ್ಟು ಅವ್ರಿಗೂ ಹೆಲ್ತ್ ಒಳ್ಳೆಯದಿರುತ್ತೆ. ಎಲ್ಲರೂ ಔಟ್ಸೈಡ್ ಹೋದಾಗ ಪ್ಯಾಡ್ಸ್ ಯೂಸ್ ಮಾಡೋದು. ಈ ರೀತಿ ಇಲ್ಲೇ ಕೊಟ್ಟಿದ್ದಾರೆ ನೋಡಿ, ಎವ್ರಿ 4-5 ಅವರ್ಸ್ಗೆ ಈ ರೀತಿ. ಅಂದರೆ ಅವರು ಆದಷ್ಟು ಕ್ಲೀನಾಗಿದ್ದಷ್ಟು ಹೆಣ್ಣು ಮಕ್ಕಳಿಗೆ ಇನ್ಫೆಕ್ಷನ್ ಆಗೋಲ್ಲ, ಬೇಗ ಅವ್ರು ಇನ್ಫೆಕ್ಷನ್ ಆಗಿಬಿಡುತ್ತೆ, ಯೂರಿನ್ ಇನ್ಫೆಕ್ಷನ್ನು ಈ ರೀತಿ ಎಲ್ಲ. ಆ ರೀತಿ ಇನ್ಫೆಕ್ಷನ್ ಆಗಬಾರ್ದು ಅಂದರೆ ಅವ್ರು ಆದಷ್ಟು ಕ್ಲೀನಾಗಿ ವಾಶ್ ಮಾಡಿಕೊಂಡು ನೀಟಾಗಿ ಇರೋದು ಮೆನ್ಸ್ಟ್ರುವಲ್ ಟೈಮಲ್ಲಿ, ಅದರಲ್ಲಿ ಪೀರಿಯಡ್ಸ್ ಟೈಮಲ್ಲಿ ತುಂಬ ನೆಸೆಸರಿ. ಸ್ಪೆಷಲ್ ಕೇರನ್ನೇ ತೊಗೊಳ್ಬೇಕು. ಆದಷ್ಟು ಹಾಟ್ ವಾಟರನ್ನು ಯೂಸ್ ಮಾಡುವಂಥದ್ದು ತುಂಬ ಒಳ್ಳೆಯದು. ದೇ ಶುಡ್ ಕೀಪ್ ಟ್ರ್ಯಾಕ್ ಆಫ್ ದೇರ್ ಮೆನ್ಸ್ಟ್ರುವಲ್ ಸೈಕಲ್ ಆ್ಯಂಡ್ ಬಿ ಪ್ರಿಪೇರ್ಡ್ ಫಾರ್ ಆನ್ಸೆಟ್ ಆಫ್ ಮೆನ್ಸ್ಟ್ರುಯೇಷನ್. ಶುಡ್ ಕೀಪ್ ಟ್ರ್ಯಾಕ್ ಆಫ್ ದೇರ್ ಮೆನ್ಸ್ಟ್ರುವಲ್ ಸೈಕಲ್. ಈ ಒಂದು ಪೀರಿಯಡ್ಸ್ ಮೆನ್ಸ್ಟ್ರುವಲ್ ಸೈಕಲ್ ಟೈಮಲ್ಲಿ ಹೆಚ್ಚು ಸ್ವಚ್ಛವಾಗಿರೋದಲ್ಲದೆ ಯಾವ ಟೈಮಲ್ಲಿ ಅವರು ಪೀರಿಯಡ್ಸ್ ಆಗ್ತಾರೆ ಅದಕ್ಕೆ ಆ ಟೈಮಲ್ಲಿ ಸ್ವಚ್ಛವಾಗಿರಬೇಕು. ಮತ್ತು ನಾವು ಪ್ರಿಪೇರ್ ಆಗಬೇಕು. ನೆಕ್ಸ್ಟ್ ಮಂತು ನೆನಪಿನಲ್ಲಿ ಇಟ್ಕೊಳ್ಬೇಕು ಆದಷ್ಟು. ಅಂದರೆ ಪ್ರಿಪೇರ್ ಫಾರ್ ದ ಆನ್ಸೆಟ್ ಆಫ್ ಮೆನ್ಸ್ಟ್ರುಯೇಷನ್. ಈ ಒಂದು ಮಂತಲ್ಲಿ ಯಾವ ಡೇಟ್ಗಾದೆ ನೆಕ್ಸ್ಟ್ ಮಂತ್ ಯಾವ ಡೇಟ್ ಆಗ್ಬೋದು, ಆ ಒಂದು ಐಡಿಯಾ ಮತ್ತು ಆ ಒಂದು ಮೆಮೊರಿನ ಅವರು ಇಟ್ಕೊಳ್ಳೋವಂಥ ಕೆಪಾಸಿಟಿ ತಗೋಬೇಕು. ಮರ್ತ್ಕೊಬಿಡ್ಬಾರ್ದು. ನಾನು ಈ ಮಂತು ಈ ಒಂದು ಡೇಟ್ಗೆ ಆಗಿದ್ದೀನಿ ಅಂದರೆ ನೆಕ್ಸ್ಟ್ ಮಂತು ಕಮ್ಮಿಂಗ್ ಡೇಟಲ್ಲಿ ಅದಕ್ಕೆ ಪ್ರಿಪೇರ್ ಆಗಿರಬೇಕು ಅಂದರೆ 1 or 2 days ಆ ಮಂತಲ್ಲಿ ನನ್ನ ಪೀರಿಯಡ್ಸ್ ಆಗ್ಬೋದು. ಅದಕ್ಕೆ ಏನೇನು ಪ್ರಿಕಾಷನ್ಸ್ನ ತಗೋಬೇಕು, ಯಾವ ರೀತಿ ನಾವು ಸೇಫ್ಟಿಯಾಗಿ ನಮ್ಮನ್ನು ನಾವು ಕ್ಲೀನಾಗಿ ಇಟ್ಕೋಬೇಕು, ಅದನ್ನು ನೆನಪಿಟ್ಕೋಬೇಕು. ಮರ್ತೋದ್ರೆ ಏನಾಗುತ್ತೆ, ಸಡನ್ನಾಗಿ ನಾವೆಲ್ಲ ಹೊರಗಡೆ ಹೋಗಿರ್ತೀವಿ ಅಥವಾ ಏನೋ ಮಾಡ್ತಾ ಇರ್ತೀವಿ, ಸಡನ್ನಾಗಿ ಪೀರಿಯಡ್ಸ್ ಆದಾಗ ನಮಗೆ ಒಂಥರ ಅದರಿಂದ ಹೆಸಿಟೇಟ್ ಆಗುತ್ತೆ. ಸೊ ಹಾಗಾಗಿ ಮುಂಚೆನೇ ಅದಕ್ಕೆ ತಯಾರಿಯನ್ನು ಮಾಡ್ಕೊಳ್ಬೇಕು. ಈ 1 ಮಂತಲ್ಲಿ ಪೀರಿಯಡ್ಸ್ ಆದ್ವಿ ಅಂದರೆ ನೆಕ್ಸ್ಟ್ ಮಂತ್ ಯಾವ ಡೇಟ್ಗಾಗುತ್ತೆ ಅದನ್ನು ರೆಡಿಯಾಗಿಡಬೇಕು ಹೆಣ್ಮಕ್ಳು. ಯೂಸ್ ಸ್ಯಾನಿಟರಿ ನ್ಯಾಪ್ಕಿನ್ಸ್ ಆರ್ ಕ್ಲೀನ್ ಹೋಮ್ ಮೇಡ್ ಪ್ಯಾಡ್ಸ್. ಆದಷ್ಟು ಸ್ಯಾನಿಟರಿ ನ್ಯಾಪ್ಕಿನ್ಸ್ನ ಯೂಸ್ ಮಾಡಬೇಕು. ಅದಲ್ಲದೆ ಮನೆಯಲ್ಲೇ ಏನಾದರೂ ತಯಾರಿಸಿದರೆ ಹೋಮ್ ಮೇಡ್ ಪ್ಯಾಡ್ಸ್ಗಳು, ಅಂದರೆ ಬಟ್ಟೆಯಿಂದ ತಯಾರಿಸಿದಂತಹ ಕೆಲವರು ಕ್ಲಾತಸ್ನ ಯೂಸ್ ಮಾಡ್ತಾರೆ, ಕಾಟನ್ ಕ್ಲಾತಸ್, ಅದು ತುಂಬ ಒಳ್ಳೆಯದು. ಅದಲ್ಲದೆ ಮನೆಯಲ್ಲೇ ತಯಾರಿಸಿದಂತಹ ಬಟ್ಟೆ ಕ್ಲಾತಸ್ ಪ್ಯಾಡ್ಸ್ ಇದ್ದರೆ ಅದನ್ನು ಯೂಸ್ ಮಾಡಬೇಕು. ಚೇಂಜ್ ಪ್ಯಾಡ್ಸ್ ಆಫ್ಟರ್ ಎವ್ರಿ 4-5 hours ಆ್ಯಸ್ ಪರ್ ದ ರಿಕ್ವೈರ್ಮೆಂಟ್. ಪ್ರತಿ 4-5 ಅವರ್ಸ್ಗೆ 4-5 ಗಂಟೆ ಒಂದ್ಸಲ ಪ್ಯಾಡ್ಗಳನ್ನ ಕ್ಲಾತನ್ನು ಪೀರಿಯಡ್ಸ್ ಆದಂಥ ಹೆಣ್ಮಕ್ಳು ಆ ಮೆನ್ಸ್ಟ್ರುವಲ್ ಟೈಮಲ್ಲಿ ಪ್ರತಿದಿನ 4-5 ಅವರ್ಸ್ಗೆ ಅಥವಾ 6 ಅವರ್ಸ್ಗಾದರೂ ಒಂದ್ಸಲ ಪ್ಯಾಡ್ಸ್ಗಳನ್ನ ಚೇಂಜ್ ಮಾಡಬೇಕು. ಇಲ್ಲಾಂದರೆ ಅದು ಇನ್ಫೆಕ್ಷನ್ ಆಗಿ ಇರಿಟೇಟ್ ಆಗುತ್ತೆ. ಸೊ ಅರ್ಥ ಆಯ್ತಾ? ಅಂದರೆ ಇಷ್ಟು ಪರ್ಸನಲ್ ಹೈಜೀನ್ದು ಗರ್ಲ್ಸ್ ಮತ್ತು ಬಾಯ್ಸ್ದು ಸೀನೆ. ಫಿಸಿಕಲ್ ಎಕ್ಸಸೈಸ್, ದೈಹಿಕ ವ್ಯಾಯಾಮ, ಫಿಸಿಕಲ್ ಎಕ್ಸಸೈಸ್. ನಮ್ಮ ದೇಹಕ್ಕೆ ಎಷ್ಟು ಶ್ರಮವನ್ನು ಕೊಡ್ತೀವಿ, ಯಾವ ರೀತಿ ನಾವು ಎಕ್ಸಸೈಸ್ Physical exercise. Walking and playing in fresh air keeps the body fit and healthy. ವಾಕಿಂಗ್ ಆ್ಯಂಡ್ ಪ್ಲೇಯಿಂಗ್, ಆದಷ್ಟು ವಾಕ್ ಮಾಡಬೇಕು. ಡೈಲಿ 1 hour ಆದರೂ ಪ್ರತಿಯೊಬ್ಬರು ವಾಕ್ ಮಾಡಬೇಕು. ಅಟ್ಲೀಸ್ಟ್ ಈವ್ನಿಂಗ್ ಆರ್ ಮಾರ್ನಿಂಗ್. ಅರ್ಲಿ ಮಾರ್ನಿಂಗ್ ಮಾಡಿದ್ರೆ ತುಂಬ ಒಳ್ಳೆಯದು. ಅಟ್ಲೀಸ್ಟ್ ಒಂದು 5 o'clock 6 o'clockವರೆಗೂ, ಇಲ್ಲ 6 to 7ವರೆಗೂ. ಆದಷ್ಟು 8 o'clock ಒಳಗಡೆ ಫಿಸಿಕಲ್ ಎಕ್ಸಸೈಸು ಆ್ಯಂಡ್ ವಾಕಿಂಗ್ ಇದನ್ನೆಲ್ಲ ಮುಗಿಸ್ಬೇಕು. ಯೋಗ ಮಾಡೋರಿದ್ರೆ ಯೋಗ ಇರ್ಬೋದು, ಅಥವಾ ಯಾರಾದರೂ ಶಟಲ್ ಕಾಕ್ ಆಡ್ತೀವಿ, ಬ್ಯಾಡ್ಮಿಂಟನ್ ಆಡ್ತೀವಿ, ಅಥವಾ ಪ್ಲೇಯಿಂಗ್ ಆಟ ಆಡೋದಿರ್ಬೋದು. ಇದನ್ನು ಡೈಲಿ 1 hour ಮಾಡೋದ್ರಿಂದ ನಮ್ಮ ಬಾಡಿ ಏನಾಗುತ್ತೆ, ಎಕ್ಸಸೈಸ್ ಆಗುತ್ತೆ. ಹಾಗಾಗಿ ಆಗಲ್ಲ ಅನ್ನೋರು ಅಟ್ಲೀಸ್ಟು ಒಂದು ಪಾರ್ಕ್ ಅಥವಾ ಅರ್ಲಿ ಮಾರ್ನಿಂಗ್ ಆದರೆ ಯಾವುದೇ ವೆಹಿಕಲ್ಸ್ ಇರಲ್ಲ, ಯಾವುದೇ ಹೊಗೆ ಬರಲ್ಲ ವೆಹಿಕಲ್ಸಿಂದ, ಫ್ರೆಶ್ ಏರ್ ಇರುತ್ತೆ. ಸೊ ಹಾಗಾಗಿ ಅರ್ಲಿ ಮಾರ್ನಿಂಗ್ ವಾಕಿಂಗ್ ಅಥವಾ ಪ್ಲೇಯಿಂಗ್ ಇನ್ ಫ್ರೆಶ್ ಏರ್, ಸ್ವಚ್ಛವಾದ ಗಾಳಿಯಲ್ಲಿ ನಮ್ಮ ಬಾಡಿಯನ್ನು ಕೀಪ್ ಇಟ್ ದ ಬಾಡಿ ಫಿಟ್ ಆ್ಯಂಡ್ ಹೆಲ್ತಿ. ಇದರಿಂದ ಏನಾಗುತ್ತೆ, ನಮ್ಮ ಬಾಡಿ ಹೆಲ್ತಿಯಾಗಿ ಆರೋಗ್ಯಕರವಾಗಿರುತ್ತೆ, ಹೆಲ್ತಿಯಾಗೂ ಸಹ ನಾವು ಇರ್ತೀವಿ. ಆಲ್ ಯಂಗ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಶುಡ್ ಟೇಕ್ ವಾಕ್ಸ್, ಎಕ್ಸಸೈಸ್ ಆ್ಯಂಡ್ ಪ್ಲೇ ಔಟ್ಡೋರ್ ಗೇಮ್ಸ್. ಎಲ್ಲ ಯಂಗ್ ಬಾಯ್ಸ್, ಟೀನೇಜರ್ಸ್ ಅಂದರೆ ಎಲ್ಲ ಯುವಕ ಯುವತಿಯರು ಮತ್ತು ಹದಿಹರೆಯದ ಎಲ್ಲ ಗರ್ಲ್ಸ್ ಮತ್ತು ಬಾಯ್ಸ್ ಇಬ್ಬರೂ ಸಹ, ಹುಡುಗ ಮತ್ತು ಹುಡುಗಿಯರೇನು ಪ್ರತಿದಿನ ವಾಕ್ ಮಾಡುವಂಥದ್ದು, ವಾಕಿಂಗ್ ಹೋಗುವಂಥದ್ದು, ಎಕ್ಸಸೈಸ್ ಇಲ್ಲ ಯೋಗ ಅಥವಾ ಎಕ್ಸಸೈಸ್ ಮಾಡುವಂಥದ್ದು, ಅಥವಾ ಔಟ್ಡೋರ್ ಗೇಮ್ಸ್, ಹೊರಾಂಗಣ ಆಟಗಳು. ಮನೆಯಲ್ಲೇ ಕೂತ್ಕೊಂಡು ಮೊಬೈಲಲ್ಲಿ ಕ್ರಿಕೆಟ್ ಆಡೋದು, ಫುಟ್ಬಾಲ್ ಆಡೋದು ಅಲ್ಲ,
ನಾವು ಹೊರಗಡೆ ಮಣ್ಣಿನಲ್ಲಿ ಆಡಿದಷ್ಟು ಮಣ್ಣಿನಲ್ಲಿ ಎಷ್ಟೊಂದು ಔಷಧೀಯ ಗುಣಗಳಿರುತ್ತೆ. ಹಾಗೆ ಔಟ್ಡೋರ್ ಗೇಮ್ಸ್, ಹೊರಗಡೆ ಆಟಗಳನ್ನು ಆಡಬೇಕು ಮತ್ತು ಮಣ್ಣಿನಲ್ಲಿ ವಾಕ್ ಮಾಡಬೇಕು. ಎಕ್ಸಸೈಸ್ ಅಥವಾ ಯೋಗವನ್ನು ಮಾಡೋದ್ರಿಂದ ನಮ್ಮ ಆರೋಗ್ಯ ಚೆನ್ನಾಗಿ ಇರುತ್ತೆ, ಹೆಲ್ತಿಯಾಗಿ. ಆಯಿತಾ? ಮೈಟ್ಸ್, ಟೊಬ್ಯಾಕೋಸ್, ಡೂಸ್ ಆ್ಯಂಡ್ ಡು ನಾಟ್ಸ್ ಅಂದರೆ ಮಿತ್ಸ್, ತಪ್ಪು ಗ್ರಹಿಕೆಗಳು ಅಂತೇಳಿ ಕರೀತಾರೆ. ಮಿತ್ಸ್ ಅಂದರೆ ಟ್ಯಾಬೂಸ್ ಅಂದರೆ ನಿರ್ಬಂಧಗಳು, ಯಾವುದಾದ್ರು ಇದು ಮಾಡಬೇಕು, ಇದು ಮಾಡಲೇಬಾರ್ದು, ಈ ರೀತಿ ನಿರ್ಬಂಧಗಳು. ಡೂಸ್ ಆ್ಯಂಡ್ ಡು ನಾಟ್ಸ್, ಮಾಡಬೇಕಾದದ್ದು ಆ್ಯಂಡ್ ಮಾಡಬೇಕಾದ್ದು ಮಾಡಬಾರದು. ಮಿತ್ಸ್, ಟ್ಯಾಬೂಸ್, ಡೂಸ್ ಆ್ಯಂಡ್ ಡು ನಾಟ್ಸ್ ಅದೇ ಯಾವುದು ಮಾಡಬೇಕು ಮಾಡಬಾರ್ದು ರೀತಿ. ಅದೇ ಕೆಲವೊಂದು ತಪ್ಪು ಗ್ರಹಿಕೆಗಳಿಂದ ಯಾವ ರೀತಿ ಇರುತ್ತೆ ತಪ್ಪು ಗ್ರಹಿಕೆಗಳು ಅಂತೇಳಿ. ಯು ಹ್ಯಾವ್ ಲರ್ನ್ಡ್ ಹಿಯರ್ ಆ್ಯಂಡ್ ಫ್ರಮ್ ಚಾಪ್ಟರ್ 9 ದ ಸೈಂಟಿಫಿಕ್ ಫ್ಯಾಕ್ಟ್ಸ್ ರಿಲೇಟೆಡ್ ಟು ಹ್ಯೂಮನ್ ರಿಪ್ರೊಡಕ್ಷನ್. ನೀವು ಆಲ್ರೆಡಿ 9th ಲೆಸನಲ್ಲಿ ಓದಿದ್ದೀರಾ ಹ್ಯೂಮನ್ ರಿಪ್ರೊಡಕ್ಷನ್ಗೆ. ಅಂದರೆ ಮನುಷ್ಯನ ಒಂದು ಸಂತಾನೋತ್ಪತ್ತಿಗೆ ಒಂದು ವೈಜ್ಞಾನಿಕವಾದ ಒಂದು ಕಾರಣ ಇರುತ್ತೆ ಅಂತೇಳಿ ಆ ಲೆಸನಲ್ಲಿ ನೀವು ಕಲ್ತಿದ್ದೀರಾ. ದೇರ್ ಆರ್ ಮೆನಿ ರಾಂಗ್ ನೋಷನ್ಸ್ ವಿಚ್ ಯು ಶುಡ್ ನೌ ಬಿ ಏಬಲ್ ಟು ಡಿಸ್ಕಾರ್ಡ್ ಆ್ಯಸ್ ಇನ್ಫಾರ್ಮ್ಡ್ ಅಡೋಲಸೆಂಟ್. ಹದಿಹರೆಯದವರಾದ ದೇರ್ ಆರ್ ಮೆನಿ ರಾಂಗ್ ನೋಷನ್ಸ್, ಅದಲ್ಲದೆ ಕೆಲವೊಂದು ಅನೇಕ ತಪ್ಪು ಗ್ರಹಿಕೆಗಳು ಎಷ್ಟೋ ವಿಚ್ ಶುಡ್ ನೌ ಏಬಲ್ ಟು ಡಿಸ್ಕಾರ್ಡ್ ಆ್ಯಂಡ್ ಇನ್ಫಾರ್ಮ್ಡ್ ಅಡೋಲಸೆನ್ಸ್, ಅದಲ್ಲದೆ ಹದಿಹರೆಯದವರಲ್ಲಿ ಅನೇಕ ತಪ್ಪು ಗ್ರಹಿಕೆಗಳಿರುತ್ತೆ. ಮತ್ತು ಅವರಲ್ಲಿ ಆಗ್ತಿರ್ತಕ್ಕಂಥ ಚೇಂಜಸ್ ಇರ್ಬೋದು, ಬಾಡಿಲಿ ಆಗ್ತಕ್ಕಂಥ ಚೇಂಜಸ್ಸು, ಅವರ ಮೆಂಟಲಿ, ಅವರ ಆಲೋಚನೆ, ಥಿಂಕಿಂಗಲ್ಲಿ ಅದರದ್ದೆಲ್ಲ ಕೆಲವರು ಅನೇಕ ತಪ್ಪು ರಾಂಗಾಗಿ ಯೋಚನೆ ಮಾಡ್ತಾರೆ. ಏನೋ ನನಗೆ ಮಾತ್ರ ಈಗ ಆಗ್ತಿದೆ, ಏನೋ ತಪ್ಪಾಗ್ತಿದೆ ಅನ್ನೋ ರೀತಿ ಅವರಲ್ಲಿ ಉಂಟಾಗುತ್ತೆ. ಫಾರ್ ಎಕ್ಸಾಂಪಲ್, ದೇರ್ ಆರ್ ಮೈಟ್ಸ್ ಆ್ಯಂಡ್ ಟ್ಯಾಬೂಸ್ ರಿಗಾರ್ಡಿಂಗ್ ಬಾಡಿಲಿ ಚೇಂಜಸ್ ದಟ್ ಅಡೋಲಸೆಂಟ್ ಎಕ್ಸ್ಪೀರಿಯನ್ಸ್. ಉದಾಹರಣೆಗೆ ಹೇಳಬೇಕು ಅಂದರೆ ಈ ಹದಿಹರೆಯದವರಲ್ಲಿ ಅವರ ಬಾಡಿಯಲ್ಲಿ, ಈಗ ಹೇಳಿದ್ನಲ್ಲ, ಬಾಡಿಯಲ್ಲಿ ಹೆವಿ ಸ್ವೆಟ್ ಆಗುವಂಥದ್ದು, ಮಸಲ್ಸ್ ಎಲ್ಲ ದೊಡ್ಡದಾಗುವಂಥದ್ದು, ಬಿಯರ್ಡ್ ಗಡ್ಡ ಮೀಸೆ ಬರೋವಂಥದ್ದು, ಈ ರೀತಿ ಅವ್ರ ಬಾಡಿಲಾಗೋ ಚೇಂಜಸ್ಸು ಅವ್ರಿಗೆ ಏನಂತ ಎಕ್ಸ್ಪೀರಿಯನ್ಸ್ ಆಗುತ್ತೆ, ಏನೋ ಅವರಲ್ಲಿ ಒಂದು ತಪ್ಪು ಗ್ರಹಿಕೆಗಳು. ಅಂದರೆ ಇದು ಯಾವುದೋ ಒಂದು ಮೈಟ್ಸ್, ಟ್ಯಾಬೂಸ್ ನನಗೆ ಮಾತ್ರ ಹೀಗೆ ಆಗ್ತಿದೆ, ಬ್ಯಾಡ್ಲಿ ಅನ್ಸುತ್ತೆ ಅವ್ರಿಗೆ, ಅಂದರೆ ಇದು ಸರಿ ಇಲ್ವೇನೋ, ಆ ರೀತಿ ಅವರದ್ದೇ ಆದಂತಹ ಒಂದು ತಪ್ಪು ಗ್ರಹಿಕೆಗಳು ಅವರಲ್ಲಿ ಉಂಟಾಗುತ್ತೆ. ಮತ್ತು ಅವ್ರ ಥಿಂಕಿಂಗು ಅಷ್ಟೇ, ನನಗೆ ಮಾತ್ರ ಈಗ ಆಗ್ತಿದೆಯೇನೋ, ಬೇರೆ ಯಾರೂ ಇಲ್ಲ, ಆ ಥರ ಥಿಂಕಿಂಗ್ ಮಾಡುವಂಥದ್ದು, ಅವರ ಚಿಂತನೆಗಳು, ಆಲೋಚನೆಗಳು, ಆ ರೀತಿ ಒಬ್ಬೊಬ್ಬರಿಗೆ ತಪ್ಪು ಗ್ರಹಿಕೆಗಳಿರುತ್ತೆ. ಕೆಲವೊಂದು ತಪ್ಪು ಗ್ರಹಿಕೆಗಳು ದಟ್ ಅಡೋಲಸೆಂಟ್ ಎಕ್ಸ್ಪೀರಿಯನ್ಸ್, ಸಾಮಾನ್ಯವಾಗಿ ಹದಿಹರೆಯದವರು ಈ ಒಂದು ಅನುಭವವನ್ನು ಅನುಭವಿಸಿರ್ತಾರೆ. ಸಮ್ ಆಫ್ ದೀಸ್ ಆರ್ ಗಿವನ್ ಬಿಲೋ ಹ್ಯಾಂಡ್. ಯು ಕ್ಯಾನ್ ನೌ ಆರ್ಗ್ಯೂ ವೈ ದೀಸ್ ಆರ್ ಮಿತ್ಸ್ ಆ್ಯಂಡ್ ನಾಟ್ ಫ್ಯಾಕ್ಟ್ಸ್. ಹಾಗಾಗಿ ನೀವು ಕೆಲವೊಂದು ಮಿತ್ಸ್ ಮತ್ತು ಟ್ಯಾಬೂಸ್ನ ಆರ್ಗ್ಯೂ ಮಾಡಬೇಕು, ಅಂದರೆ ಅದನ್ನು ಕೇಳಿ ತಿಳ್ಕೊಬೇಕು, ಅದಕ್ಕೆ ಕಾರಣಗಳನ್ನ ಕೇಳಬೇಕು. ಸುಮ್ಮನೆ ಯಾರೋ ಏನೋ ಹೇಳ್ತಾರೆ ಅಂದರೆ ಅದೆಲ್ಲವನ್ನು ಒಪ್ಕೊಳ್ಬಾರ್ದು. ಸಮ್ ಆಫ್ ದೀಸ್ ಟು ಬಿಲೋ, ಕೆಲವೊಂದು ಅದಕ್ಕೆ ಎಕ್ಸಾಂಪಲ್ ಯಾವುದ್ಯಾವುದು ತಪ್ಪು ಗ್ರಹಿಕೆಗಳಿದೆ ಅನ್ನೋದನ್ನು ಇಲ್ಲಿ ಕೆಳಗೆ ಕೊಟ್ಟಿದೆ. ಅದು ಯಾಕಾಗುತ್ತೆ, ಯಾಕೆ ಅದನ್ನು ಮಾಡಬಾರ್ದು ಅನ್ನೋ ಒಂದು ನಾಲೆಡ್ಜನ್ನು ನೀವು ತೊಗೋಬೇಕು. ಮತ್ತು ಅವ್ರ ಜೊತೆ ಆರ್ಗ್ಯೂ ಅಂತಂದರೆ ವಾದ ಮಾಡೋದು ಅಂತಲ್ಲ, ಅದರ ಸರಿಯಾದ ಒಂದು ಪದ್ಧತಿ ಇರ್ಬೋದು, ಆ ಒಂದು ತಪ್ಪು ಗ್ರಹಿಕೆಗಳನ್ನ ಸರಿ ಮಾಡುವಂಥದ್ದು ಇರ್ಬೋದು, ಅದಕ್ಕೆ ಕಾರಣಗಳೇನು, ಆ ಒಂದು ನಿಜ ಸತ್ಯಾಂಶ ಏನು, ಅದನ್ನು ತಿಳ್ಕೊಳ್ಳೋದಕ್ಕೆ ನೀವು ಪ್ರಯತ್ನ ಪಡಬೇಕು ಹೊರತು ಆ ಒಂದು ತಪ್ಪು ಗ್ರಹಿಕೆಯಲ್ಲಿ ನೀವು ಮುಂದುವರಿಬಾರ್ದು. ಫಾರ್ ಎಕ್ಸಾಂಪಲ್, ಫಸ್ಟ್ ಒನ್ ನೋಡಿ, ಎ ಗರ್ಲ್ ಬಿಕಮ್ಸ್ ಪ್ರೆಗ್ನೆಂಟ್ ಇಫ್ ಶಿ ಲುಕ್ಸ್ ಅಟ್ ಬಾಯ್ಸ್ ಡ್ಯೂರಿಂಗ್ ಮೆನ್ಸ್ಟ್ರುಯೇಷನ್. ಈ ಕೆಲವೊಂದು ಹಳ್ಳಿಗಳಲ್ಲಿ ಅಥವಾ ತುಂಬ ಹಳೆಯವರು ಏನು, ಈ ಗರ್ಲ್ಸ್ ಪೀರಿಯಡ್ಸ್ ಆದರೆ ಮೆನ್ಸ್ಟ್ರುಯೇಷನ್ ಟೈಮಲ್ಲಿ ಬಾಯ್ಸ್ನ ನೋಡಿದ್ರೆ ಪ್ರೆಗ್ನೆಂಟ್ ಆಗ್ತಾರೆ ಅನ್ನೋದೊಂದು ತಪ್ಪು ಗ್ರಹಿಕೆ. ಈಗ ಯಾರಿಗೂ ಇಲ್ಲ ಆ ರೀತಿ, ಅಂದರೆ ಏನೋ ಟಚ್ ಮಾಡಿಬಿಟ್ರೆ ಅಥವಾ ಅವರನ್ನು ನೋಡಿದ್ರೆ, ಮೆನ್ಸ್ಟ್ರುಯೇಷನ್ ಟೈಮಲ್ಲಿ, ಪೀರಿಯಡ್ಸ್ ಟೈಮಲ್ಲಿ ಒಬ್ಬ ಹುಡುಗನ ನೋಡಿದ್ರೆ
ಆ ಹುಡುಗಿ ಪ್ರೆಗ್ನೆಂಟ್ ಆಗಿಬಿಡ್ತಾಳೆ ಎಂಬ ಒಂದು ತಪ್ಪು ಗ್ರಹಿಕೆಗಳು ಕೆಲವೊಂದು ಹಳ್ಳಿಗಳಲ್ಲಿ, ಅಥವಾ ಹಳ್ಳಿಗಳಲ್ಲಿ ಮಾತ್ರ ಅಂತಲ್ಲ, ಕೆಲವೊಬ್ಬರು ಅದ್ರ ಬಗ್ಗೆ ಜ್ಞಾನ ಇಲ್ಲದೆ ಇರ್ತಕ್ಕಂಥವ್ರು ಈ ರೀತಿಯಾದ ಕೆಲವೊಂದು ತಪ್ಪು ಗ್ರಹಿಕೆಗಳನ್ನ ಹೇಳ್ತಾರೆ. ಅದು ಆ ರೀತಿ ಇರ್ಬೋದು. ಸೆಕೆಂಡ್ ಒನ್, ಎ ಮದರ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ದ ಸೆಕ್ಸ್ ಆಫ್ ಅ ಚೈಲ್ಡ್. ಏನು, ತಾಯಿ ಒಂದು ಮಗು ಗಂಡೋ ಹೆಣ್ಣೋ ಎಂಬ ಲಿಂಗವನ್ನು ನಿರ್ಧರಿಸೋದಕ್ಕೆ ತಾಯಿ ಕಾರಣ ಆಗಿರುತ್ತೆ. ಯಾವ ಮಗು ಹುಟ್ಟುತ್ತೆ ಅನ್ನೋದಕ್ಕೆ ತಾಯಿ ಕಾರಣ ಆಗಿರ್ತಾಳೆ ಅನ್ನೋದೊಂದು ತಪ್ಪು ಗ್ರಹಿಕೆ. ನಾವು ಇದ್ರ ಬಗ್ಗೆ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ಹೇಗೆ ಮಗು ಹುಟ್ಟುತ್ತೆ, ಗರ್ಲ್ ಮತ್ತು ಬಾಯ್ ಹೇಗಾಗುತ್ತೆ, ಅದು ಯಾರು ಕಾರಣ ಆಗಿರ್ತಾರೆ? ಫಾದರ್, ತಂದೆಯೇ ಕಾರಣ. ಅದು ಗಂಡು ಮಗು ಹುಟ್ಟಲಿ ಅಥವಾ ಹೆಣ್ಮಗು ಹುಟ್ಟಿದ್ರು ಅದಕ್ಕೆ ಕಾರಣ ತಂದೆಯೇ ಆಗಿರ್ತಾರೆ. ತಾಯಿಯಲ್ಲಿ ಅದಕ್ಕೆ ಯಾವುದೇ ರೀತಿಯ ಸಂಬಂಧ ಇರಲ್ಲ, ತಾಯಿಗೂ ಅದಕ್ಕೂ. ಯಾಕೆಂದರೆ ತಾಯಿಯಲ್ಲಿ ಇರ್ತಕ್ಕಂಥದ್ದೆಲ್ಲ ಒಂದೇ ರೀತಿಯ ವರ್ಣತಂತುಗಳೇ. ತಂದೆಯಿಂದ ಬರುವಂಥ ವರ್ಣತಂತುಗಳು ಕ್ರೋಮೋಸೋಮ್ಸಿಂದ ಅದು ನಿರ್ಧಾರ ಆಗುತ್ತೆ. ಹಾಗಾಗಿ ಇದೊಂದು ತಪ್ಪು ಗ್ರಹಿಕೆ. ಇದು ಇವತ್ತಿಗೂ ಇದೆ. ತಾಯಿ ಅದು ಹೆಣ್ಮಗು ಹುಟ್ಟಿತು ಅಂದರೆ ಅವಳೇ ಕಾರಣ, ಬರೀ ಹೆಣ್ಣು ಮಗುನೇ ಇರ್ತಾಳೆ ಅನ್ನೋ ಒಂದು ತಪ್ಪು ಗ್ರಹಿಕೆ ಇದೆ. ಈ ರೀತಿಯಾದಂಥ ಒಂದು ತಪ್ಪು ಗ್ರಹಿಕೆ. ಆ್ಯಂಡ್ ಥರ್ಡ್ ಒನ್, ಎ ಗರ್ಲ್ ಶುಡ್ ನಾಟ್ ಬಿ ಅಲೋಡ್ ಟು ವರ್ಕ್ ಇನ್ ಎ ಕಿಚನ್ ಡ್ಯೂರಿಂಗ್ ಎ ಮೆನ್ಸ್ಟ್ರುಯೇಷನ್. ಕೆಲವೊಂದು ಸಂಪ್ರದಾಯಸ್ಥ ಕುಟುಂಬಗಳಲ್ಲಿ ಇವತ್ತಿಗೂ ಇದೆ. ಏನು, ಮೆನ್ಸ್ಟ್ರುಯೇಷನ್ ಆದಾಗ, ಪೀರಿಯಡ್ಸ್ ಆದಾಗ ಆ ಹೆಣ್ಣು ಮಗಳು ಅಥವಾ ಹೆಂಗಸರು ಕಿಚನಲ್ಲಿ ಅಂದರೆ ಅಡುಗೆ ಮನೆಗೆ ಹೋಗಬಾರ್ದು, ಅಡುಗೆ ಮನೆಯಲ್ಲಿ ಅಡುಗೆಯನ್ನು ಮಾಡಬಾರ್ದು ಪೀರಿಯಡ್ಸ್ ಆದಾಗ ಅಂತೇಳಿ ಇವತ್ತಿಗೂ ಇದೆ. ಅಂದರೆ ಅದು ಹಿಂದೆನೂ ಅವ್ರು ಮಾಡಿದ್ದು ತಪ್ಪೇನಲ್ಲ, ಅದಕ್ಕೂ ಒಂದು ಸೈಂಟಿಫಿಕ್ ರೀಸನ್ ಇದೆ. ಯಾಕಂದರೆ ಆಗ ಪ್ರತಿದಿನ ರಾಗಿ ಬೀಸುವಂಥದ್ದಿರ್ಬೋದು, ಕುಟ್ಟುವಂಥದ್ದಿರ್ಬೋದು, ಮನೆ ಕೆಲಸಗಳಿರ್ಬೋದು, ಇದರಿಂದ ಆಕೆಗೆ ಅಥವಾ ಒಂದು ಹೆಂಗಸಿಗೆ ತುಂಬ ಟಯರ್ಡ್ ಆಗೋದು. ಹಾಗಾಗಿ ಹಿಂದಿನ ಕಾಲದಲ್ಲಿ ಏನು ಮಾಡ್ತಿರೋ, ಅಟ್ಲೀಸ್ಟ್ ಈ ಪೀರಿಯಡ್ಸ್ ಟೈಮಲ್ಲಿ, ಮೆನ್ಸ್ಟ್ರುಯೇಷನ್ ಟೈಮಲ್ಲಿ ಅಟ್ಲೀಸ್ಟ್ ಆ 3 ದಿನನಾದರೂ ಅವಳಿಗೆ ರೆಸ್ಟ್ ಸಿಗಲಿ ಅನ್ನೋ ಕಾರಣಕ್ಕೆ ಆ ರೀತಿ ಮಾಡಿದ್ರು. ಹಿಂದೆ ಎಲ್ಲ ಮಾಡಿದರು. ಅಂದರೆ ಆ ಟೈಮಲ್ಲಿ ಕಿಚನ್ಗೆ ಹೋಗೋದು ಬೇಡ, ಯಾವುದೇ ಕೆಲಸ ಕಾರ್ಯಗಳನ್ನ ಮಾಡೋದು ಬೇಡ. ಆ ದಿನಗಳಲ್ಲಾದರೂ ತುಂಬ ಪೇಯ್ನ್ ಇರುತ್ತೆ, ಅವ್ರಿಗೆ ಹಿಂಸೆ ಆಗುತ್ತೆ ಅನ್ನೋ ಕಾರಣಕ್ಕೆ ಹಾಗೆಲ್ಲ ಯಾವುದೇ ರೀತಿ ಕೆಲಸ ಮಾಡಿದಾಗ ಒಂದು ಕಡೆ ಅವ್ರಿಗೆ ಕೂರಿಸ್ಬಿಡೋರು. ಆದರೆ ಇತ್ತೀಚಿನ ವರ್ಕ್ ಶೆಡ್ಯೂಲ್ನಲ್ಲಿ, ಇವತ್ತಿನ ದಿನಗಳಲ್ಲಿ ಅದನ್ನೆಲ್ಲ ಏನಂತಾರೆ, ಎಲ್ಲ ಸಪ್ರೇಟ್ ಇರ್ತಾರೆ, ಎಲ್ಲವೂ ಅವರೇ ಮಾಡ್ಕೊಳ್ಬೇಕಾದ ಅಗತ್ಯತೆಗಳಿರುತ್ತೆ. ಅಂಥ ಸಂದರ್ಭದಲ್ಲಿ ಏನು ಕಿಚನ್ಗೆ ಹೋಗಬಾರ್ದು ಅಂದರೆ ಫುಡ್ ಮಾಡ್ಕೊಳಕ್ಕಾಗಲ್ಲ. ಈಗಿನ ಮಕ್ಕಳಿಗೆ ಅದೊಂದು ರೀತಿ ಎಂಬ್ರಾಸಿಂಗ್ ಅನಿಸುತ್ತೆ. ಆ ಮಕ್ಕಳಿಗೆ ಅದು ಇಷ್ಟ ಆಗಲ್ಲ. ಅಂದರೆ ಮಾಡಬಾರ್ದು ಅಂತೇನಿಲ್ಲ, ಮೆನ್ಸ್ಟ್ರುಯೇಷನ್ ಟೈಮಲ್ಲಿ ಅಡುಗೆ ಮಾಡಿದ್ರೆ ಅದು ತಪ್ಪು, ಮಾಡಿಕೊಡ್ದು ಅನ್ನೋದು ಅದೊಂದು ತಪ್ಪು ಗ್ರಹಿಕೆ ಅಷ್ಟೇ. ಆದರೆ ಮಾಡಿದ್ರೆ ಏನೂ ಸಹ ಆಗಲ್ಲ. ಈ ರೀತಿಯ ಕೆಲವೊಂದು ತಪ್ಪು ಗ್ರಹಿಕೆಗಳು ಇದ್ದು ಅವುಗಳಿಂದ ಹೊರ ಬರಬೇಕು. ಕೆಲವೊಂದು ನಿರ್ಬಂಧಗಳನ್ನು ನಾವು ಹಾಕ್ಕೊಂಡಿರ್ತೀವಿ ತಿಳಿದನೋ, ಆದರೆ ಕೆಲವೊಂದು ನಿರ್ಬಂಧಗಳಿಗೆ ಸತ್ಯಾಂಶವನ್ನು, ಫ್ಯಾಕ್ಟ್ಸ್ಗಳನ್ನ ತಿಳ್ಕೊಂಡು ಅದರ ಬಗ್ಗೆ ಅದನ್ನು ನಿಷೇಧಿಸಬೇಕು, ಅದನ್ನು ಬಿಡಬೇಕು ಅಂಥೇಳಿ. ಅರ್ಥಾಯ್ತಾ? Okay, my dear student, you may come across many other myths and taboos, discard them. ಇದಲ್ಲದೆ ಅನೇಕ ಮಿತ್ಸ್ ಆ್ಯಂಡ್ ಟ್ಯಾಬೂಸ್ ಇದೆ, ಅನೇಕ ತಪ್ಪು ಗ್ರಹಿಕೆಗಳು, ನಿರ್ಬಂಧಗಳು ಸಾವಿರಾರಿದೆ. ಅದ್ರ ಬಗ್ಗೆ ನೆಕ್ಸ್ಟ್ ಡಿಸ್ಕಸ್ ಮಾಡೋಣ. ಅದೆಲ್ಲವನ್ನು ನಾವು ಸರಿ ತಪ್ಪುವನ್ನು ತಿಳ್ಕೊಂಡು ಅದನ್ನು ಕೆಲವೊಂದನ್ನು ಬಿಟ್ಟು ಬಿಡೋದು ತುಂಬ ಒಳ್ಳೆಯದು, ಡಿಸ್ಕಾರ್ಡ್ ಮಾಡಬೇಕು. ಆಯಿತಾ? ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ. ಏನಾದರೂ ಡೌಟ್ಸ್ ಇದ್ದರೆ ಅದನ್ನು ಡಿಸ್ಕ್ರಿಪ್ಷನ್ ಕಮೆಂಟ್ ಮಾಡಿ. ಅದು ಅರ್ಥ ಆಗಲಿಲ್ಲ ಅಂದರೆ ಅದನ್ನು ಹೇಳಿ. ಅದೇ ರೀತಿ ಯಾವ ವೀಡಿಯೋಸ್ ನನ್ನ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಅವ್ರಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಹೇಳಿ. ಆಗ ಅವರು ಈಸಿಯಾಗಿ ವೀಡಿಯೋಸ್ನ ಆರಾಮಾಗಿ ಅವ್ರು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಡೈಲಿ ನಾನು ಆಗ್ತಕ್ಕಂಥ ವೀಡಿಯೋಸ್ ಈಸಿಯಾಗಿ ಅವ್ರು ಕೇಳ್ಬೋದು. ಆ್ಯಂಡ್ ಆಡಿಯೋನ ಕೇಳಿಸ್ಕೊಂಡು 2-3 ಟೈಮ್ ಆಡಿಯೋನ ಕೇಳಿಸ್ಕೊಳ್ಳಿ, ಟೆಕ್ಸ್ಟ್ ಬುಕ್ ಇಟ್ಕೊಂಡು ಇಂಪಾರ್ಟೆಂಟ್ ವರ್ಡ್ನ ಅಂಡರ್ಲೈನ್ ಮಾಡ್ಕೊಳ್ಳಿ. ನೀವೇ ಹೋಮ ಕ್ವಶನ್ಗೆ ಆನ್ಸರ್ ಮಾಡಿ ಅದನ್ನು ಆಡಿಷನ್ ಕ್ವಶನ್ಸ್ ಅಂತ ಬರ್ತಿಟ್ಕೊ. ಓಕೆನಾ? ಓಕೆ ಮೇಡಿ, ಎಷ್ಟು ಇವತ್ತಿನ ಹೋಮ್ವರ್ಕ್ ಕ್ವಶನ್ಸ್ನ ತೊಗೊಳ್ಳಿ. ವೈ ಅಡೋಲೆಸೆಂಟ್ ಆರ್ ಟೀನೇಜರ್ಸ್ ಬಾತ್ ಎವ್ರಿ ಡೇ? ಯಾಕೆ ಅಂತ. ಟೀನೇಜರ್ಸು ಪ್ರತಿದಿನ ಸ್ನಾನ ಮಾಡಬೇಕು. ಯಾಕೆ ಅಂತ. ಬಿಕಾಸ್ ಇಲ್ಲಿಂದ ದ ಇನ್ಕ್ರೀಸ್ಡ್ ಆ್ಯಕ್ಟಿವಿಟಿ, ಇದೇ ಆನ್ಸರ್ ಆಗುತ್ತೆ ಕ್ವಶನು. ವೈ ದ ಟೀನೇಜರ್ಸ್ ಇನ್ಫೆಕ್ಟೆಡ್ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್? ಯಾಕೆ ಟೀನೇಜರ್ಸ್ಗೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗ್ಬೋದು ಅಂತ, ಇನ್ಫೆಕ್ಟೆಡ್ ಆಗುತ್ತೆ ಅಂತ.
what are the special care taken what are the special care girls should taken at menstruation ಮೆನ್ಸ್ಟ್ರೇಷನ್ ಟೈಮಲ್ಲಿ ಯಾವ ರೀತಿಯಾದ ಸ್ಪೆಷಲ್ ಕೇರನ್ನು ಗರ್ಲ್ಸು ತೆಗೆದುಕೊಳ್ಬೇಕು ಅಂತೇಳಿ ಇದನ್ನು ಪಾಯಿಂಟ್ಸ್ ಮಾಡಿ ಬರೀರಿ ಗರ್ಲ್ಸ್ ಎಲ್ಲರೂ. ವೈ ಶುಡ್ ಟೀನೇಜರ್ಸ್ ಡೂ ಫಿಸಿಕಲ್ ಎಕ್ಸಸೈಸ್? ಟೀನೇಜರ್ಸ್ ಯಾಕೆ ಫಿಸಿಕಲ್ ಎಕ್ಸಸೈಸ್ನ ಮಾಡಬೇಕು ಅಂಥೇಳಿ. ಆ್ಯಂಡ್ ಗಿವ್ ಸಮ್ ಫಿಸಿಕಲ್ give some examples of physical exercise. ಫಿಸಿಕಲ್ ಎಕ್ಸಸೈಸ್ಗೆ ಸಮ್ ಎಕ್ಸಾಂಪಲ್ಸ್ನ ಕೊಡಿ, ಇದೇ ಸಿಗುತ್ತೆ. ಆ್ಯಂಡ್ ನೇಮ್ ದ 2 to 5 ನಿಮಗೆ ಗೊತ್ತಿದ್ರೆ ಅದು. ಇಲ್ಲಿ ಆಲ್ರೆಡಿ 2 myths and taboos ಇದೆ. 2 to 5 myths and taboos. ಸೊಸೈಟಿ, ನಮ್ಮ ಸಮಾಜದಲ್ಲಿರ್ತಕ್ಕಂತಹ ಕೆಲವೊಂದು 2-3 ಯಾವುದಾದ್ರು ನಿಮ್ಮ ಇಲ್ಲಿ ಇರ್ತಕ್ಕಂಥದ್ದು ಮತ್ತು ಯಾವುದಾದ್ರೂ ತಪ್ಪು ಗ್ರಹಿಕೆಗಳು ಮತ್ತು ನಿರ್ಬಂಧಗಳಿದ್ರೆ ಅದನ್ನು ನೋಟ್ ಮಾಡಿ ಅಷ್ಟೇ. ಇವತ್ತಿನ ಕ್ವಶನ್ ಅಷ್ಟಿರಲಿ. ಓಕೆ ಮೇಡಮ್, ಸ್ಟೂಡೆಂಟ್, ಥ್ಯಾಂಕ್ ಯು.